ಸರ್ ಈಗ ಅನರ್ಹರಿಗೆ ಟೆನ್ಷನ್ ಆಗ್ಬೇಕು ಸರ್. ಈಗ ಹೆಂಗಾಗೈತಂದ್ರೆ ಅರ್ಹರಿಗೂ ಟೆನ್ಷನ್ ಶುರುವಾಗ್ಬಿಟ್ಟೈತಿ. ನಾನು ಅದನ್ನೇ ಹೇಳ್ತಿರೋದು. ಇದು ಒಂದು ರೀತಿ ಇದು ಪಾಸಿಟಿವ್ ಆಗಿ ನಡೀತಾ ಇಲ್ಲ, ಒಂಥರ ನೆಗೆಟಿವ್. ನಂದೆಲ್ಲಿ ಕಿತ್ತಾಕ್ತಾರೋ ಈ ಥರ ಇದೆ ಸರ್ ಜನರ ಮನಸ್ಥಿತಿ. ಅಂದರೆ ನಾನು ಒಂದೇ 3 ಘಟನೆ ಹೇಳ್ಬಿಡ್ತೀನಿ. ನೀವು ನಿಮ್ಮ ವಾಹಿನಿಯಿಂದ ಮತದಾರನಿಗೆ ಒಂದು ಅಭಯ ಹಸ್ತ ಹೋಗಬೇಕು. ನೀವು ಭಯ ಬೀಳಬೇಡಿ, ನೀವು ಎಚ್ಚರಿಕೆವಾಗಿರಿ. ಭಯದ ಯಾಕೆ ಭಯ ಅಂತ ಹೇಳ್ತೀನಿ ಅಂದರೆ, ಎಲ್ಲರೂ ವೆಸ್ಟ್ ಬೆಂಗಾಲ್ ಹೇಳ್ತಿದ್ದೀರಾ. ವೆಸ್ಟ್ ಬೆಂಗಾಲಲ್ಲಿ ಭಯ ಹುಟ್ಟಿಸಿದ್ರು. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸಲ್ಲಿ ಬಂದಂಥ ನ್ಯಾಯಾಧೀಶರನ್ನು ಕೂಡ ಬಂಧಿಸಿದ್ರು, ಅಧಿಕಾರಿಗಳನ್ನು ಹೋದಂಥವ್ರನ್ನು ಬಂಧಿಸಿದ್ರು. ಅಲ್ಲಿ ರಾಜ್ಯ ಸರ್ಕಾರ ಯಾವುದೇ ಸಹಕಾರವನ್ನು ಕೊಡದಿದ್ದರ ಪರಿಣಾಮ ಭಯದ ವಾತಾವರಣ ಸೃಷ್ಟಿಯಾಗಿದ್ದೇ ವಿನಃ ಪ್ರೋಸೆಸ್ ನಡೆಯುತ್ತೆ ಒಂದು ಹೆಚ್ಚು ಕಮ್ಮಿ ಇದ್ರೂ ಕೇಳಿ, ಹಕ್ಕು ಎಲ್ಲರಿಗೂ ಇದೆ. ಅಧಿಕಾರಿ ತಪ್ಪು ಮಾಡಿದ್ರೆ ಆಕಾಶದಿಂದ ಉದುರು ಬಂದವನ. ಹಾಗಾಗಿ ರಾಜ್ಯ ಸರ್ಕಾರವೇ ಭಯದ ವಾತಾವರಣ ಸೃಷ್ಟಿ ಮಾಡಿ ಗುಮ್ಮ ತೋರಿಸಿದ್ರು, ಆತಂಕ ಸೃಷ್ಟಿ ಮಾಡಿದ್ರು, ಅನುಮಾನಗಳು ಸೃಷ್ಟಿ ಮಾಡಿದ್ರೆ ವಿನ ನೀವು ಚುನಾವಣೆ ಆಯೋಗ ಸರಿಯಿಲ್ಲ ಅಂದರೆ ವಿರೋಧ ಸ್ವಾಯತ್ತ ಹೋಗಿ ಕೇಳಿ ಮಾಡಿ. ಅದು ಒಂದು ಭಾಗ. ಎರಡನೇ ಭಾಗ ಮಾನ್ಯ ರಾಜಣ್ಣವರು ಕಾಂಗ್ರೆಸ್ಸಿನ ಪಕ್ಷ ಕೇಳೋದಲ್ಲ ಸರ್, ಚುನಾವಣೆ ನಿಮಗೆ ಎಲ್ಲ ರಾಜಕೀಯ ಪಕ್ಷಕ್ಕೆ ಚುನಾವಣಾ ಆಯೋಗ ಕಂಪ್ಲೀಟ್ ಮಾಡ್ತೀನಿ. ಮಾನ್ಯ ರಾಜಣ್ಣವರು ಕಾಂಗ್ರೆಸ್ ಪಕ್ಷದ ಶಾಸಕರು ವೋಟ್ ಚೋರಿ ಸಂದರ್ಭದಲ್ಲಿ ಅವರು ಒಂದೇ ಒಂದು ಹೇಳಿಕೆ ಕೊಟ್ಟರು. ಏನಪ್ಪ ಇದೆಲ್ಲ ಮಾಡಿದಾಗ ನಮ್ಮ ಸರ್ಕಾರ ನೋಡ್ಕೊಳಕ್ಕಾಗಲಿಲ್ವಾ ಅಂತ ಹೇಳಿದ ಪದ ಏನು, ನಮ್ಮದೇ ಸರ್ಕಾರ ಮಾಡಿದ್ದು ನಾನು ನೋಡ್ಕೊಳಕ್ಕಾಗಲಿಲ್ಲವ ಅಂತೇಳಿ ಅವ್ರಿಗೆ ಕಾರಣನೇ ಕೇಳಿದ್ರೆ ವಜಾ ಮಾಡಾಕಿದ್ರು. ಅವ್ರು ಹೇಳಿದ್ ಭಾಳ ಸ್ಪಷ್ಟ, ನೀವು ನೋಡ್ಕೊಳಕ್ಕಾಗಲಿಲ್ವ ಅಂತ ರಾಜ್ಯ ಸರ್ಕಾರ. ಈಗ ನಾವು ನೋಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಮತದಾರ ನಾನು ವೋಟ್ ಹಾಕಿದ್ರಿಂದ ಒಳ್ಳೆ ಸರ್ಕಾರ ಬರೋದು, ಒಳ್ಳೆ ವ್ಯವಸ್ಥೆ ಬರೋದು, ನನಗೆ ಸಿಗಬೇಕಾದ ಸೌಲಭ್ಯ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರವೋ ಅದೆಲ್ಲ ಹೋಗೋದು. ಹಾಗಾಗಿ ಈ ಇವತ್ತು ಪರಿಷ್ಕರಣೆ ನಡೀತಿರೋದು 24 ವರ್ಷಗಳ ನಂತರ ಪರಿಷ್ಕರಣೆ ಆಗುತ್ತೆ. ಆಗಸ್ಟ್ 8ನೇ ತಾರೀಕು ಮತದಾರರ ಪಟ್ಟಿ ಇಡ್ತಾರೆ. ನೀವು ನೋಡ್ಕೊಳ್ಳಲೇಬೇಕು. ನೀವು ಹೇಳಿದ್ರಲ್ಲ ಎಪಿಕ್, ಈಗೇನು ಎಲ್ಲೂ ಹೋಗಬೇಕಾಗಿಲ್ಲ ಆಫೀಸ್ಗೆ, ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಎಪಿಕ್ ಕೊಡಿದ್ರೆ ನಿಮ್ಮ ಮೊಬೈಲಲ್ಲೂ ಸೇರಿಸೋ ಅವಕಾಶ ಇದೆ. ಆಮೇಲೆ ಇನ್ನೊಂದು ಹೇಳಿದ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕು ಅದು ಇದು. ಮೇಡಮ್ ಇದೆ, ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಬಂದಾಗ ಒಂದೊಂದು ಭಾಷೆ ಉಚ್ಚಾರಣೆ, ಒಂದೊಂದು ಸ್ಪೆಲ್ಲಿಂಗು, ಈಗ KOMA ಕೋಮಲ ಅಂತ ಆಗ್ಬಿಡುತ್ತೆ, ಕಮಲ ಅಂತ ಹೋಗಿದ್ರೆ ಕಮಲ ಅಂತನೂ ಆಗ್ಬಿಡುತ್ತೆ. ಹಾಗಾಗಿ ಇಂಥದ್ದನ್ನು ನೋಡ್ಕೊಳ್ಳೇಬೇಕು. ನೀವೇ ಎದುರಿಸ್ತಿದ್ದೀರಿ. ಇಲ್ಲ ಮೇಡಮ್, ಒಂದು ಚೇಂಜ್ ಆದರೆ ಕೋಮಲ ಕಮಲ ಎರಡೂ ಆಗ್ಬಿಡುತ್ತೆ. ಹಾಗಾಗಿ ನಾನು ಮೇಡಮ್ ಇದಿಲ್ಲ ಅಂತ ಹೇಳಲ್ಲ. ವ್ಯವಸ್ಥೆಯಲ್ಲಿ ಲೋಪದೋಷಗಳು ಸಂಪೂರ್ಣವಾಗಿ 100% ಇಲ್ಲ ಅಂತ ಕ್ರಮಬದ್ಧವಾಗಿದೆ. ಅಂತ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಮತದಾರ ಎಚ್ಚರಿಕೆ. ನೀವು ಚುನಾವಣಾ ಆಯೋಗದ ಅಧಿಕಾರಿ ಅಲ್ಲ, ನೀವು ಬಿಜೆಪಿ ವಕ್ತಾರ. ನೀವು ಬಿಜೆಪಿ ಚುನಾವಣಾ ನಾನು ತುಂಬಾ ವಿನಮ್ರತೆಯಿಂದ ಒಂದು ಸ್ವಾಯತ್ತ ಸಂಸ್ಥೆಯಾದಂತಹ ಚುನಾವಣಾ ಆಯೋಗ ವೆಸ್ಟ್ ಬೆಂಗಾಲ್ಗೂ ಕರ್ನಾಟಕಕ್ಕೂ ಭಾಳ ವ್ಯತ್ಯಾಸ ಇದೆ. ಆಮೇಲೆ ನಮ್ಮ ಜನ ಏನು ಇಂಥ ಸ್ಕ್ರೂಟಿನಿಗಳಿಗೆಲ್ಲ ಹೆದರೋರಲ್ಲ. ಆಮೇಲೆ ಯಾರೂ ಇಲ್ಲಿ ಬಂದು ಏನೋ ಪಾಕಿಸ್ತಾನದಿಂದಲೋ ಅಥವಾ ಬಾಂಗ್ಲಾದೇಶದಿಂದಲೋ ಅಥವಾ ಬೇರೆ ಎಲ್ಲದಿಂದ ಬಂದು ಇಲ್ಲಿ ಏನೋ ಮಾಡಿಬಿಡ್ತಾರೆ ಅನ್ನೋ ಭಯನೂ ಕರ್ನಾಟಕದ ಜನರಿಗೆ ಇಲ್ಲ. ದಯವಿಟ್ಟು ಮತದಾರರನ್ನ ವಿಶ್ವಾಸ ತಗೊಳ್ಳಿ ಅಷ್ಟೇ. ಅದನ್ನ ಬಿಜೆಪಿ ಅವ್ರು ಮಾಡಬೇಡಿ. ಮತದಾರರ ವಿಶ್ವಾಸಕ್ಕೆ ನೀವು ಸರ್ ಮತದಾರನ ವಿಶ್ವಾಸಕ್ಕೆ ನೀವು ತಗೊಳ್ಬೇಕಾಗಿರೋದು ನಿಮ್ಗೆ ಓಟ್ ಹಾಕುವಾಗ 1 ನಿಮಿಷ ಅದನ್ನ ಚುನಾವಣಾ ಆಯೋಗದ ಅಧಿಕಾರಿಗಳು ಮಾಡ್ತಾರೆ. ಈಗ ವಿಷಯಕ್ಕೆ ಬರೋದು ಈಗ ಚಿಲುಮೆ ಅನ್ನೋ ಸಂಸ್ಥೆ ಸರ್, ಚಿಲುಮೆ ಅನ್ನೋ ಸಂಸ್ಥೆ ಸರ್, ಚಿಲುಮೆ ಇವರೇ ಎತ್ತಿದ್ದು ಕಾಂಗ್ರೆಸ್ ಅವರು. ಅಂದ್ರೆ ನೀವು ಎಲ್ಲರಿಗಿಂತ ಮುಂದೆನೆ ಮಾಡಿದ್ರಿ ಸರ್ ಇದನ್ನ. ಚಿಲುಮೆ ಮೂಲಕ ನೀವು ಟ್ರೈ ಮಾಡಿದ್ರಿ ಪಾಪ ಮಹದೇವಪುರ, ರಾಜರಾಜೇಶ್ವರಿ ನಗರ. ನಾನು ರಾಜಕೀಯ ಪಕ್ಷದ ವಕ್ತಾರನಾದರೂ ಕೂಡ ನನ್ನ ಪಕ್ಷದಿಂದನೂ ಕೂಡ BLO ಇರ್ತಾರ. ಯಾಕೆ ಅಂದರೆ ನಾನು ನನ್ನ ಪಕ್ಷದ ಮತದಾರ, ಅವನು ನನ್ನ ಪಕ್ಷಕ್ಕೆ ವೋಟ್ ಹಾಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಅದು ಪ್ರಶ್ನೆ ಬೇರೆ. ಮತದಾರನ ಹಕ್ಕುಗಳನ್ನು ಕಾಯ್ದುಕೊಳ್ಳುವಲು, ಮತದಾರನ ಹಕ್ಕನ್ನು ಕಾಪಾಡುವಲು ನನ್ನ ಪಕ್ಷದ ಜವಾಬ್ದಾರಿ ಇದೆ, ನನ್ನದೂ ಇದೆಯೇ. ನಾನು BLO ಆಗಿ ಯಾಕೆ ಬಿಟ್ಟಿದ್ದೀರಾ, ಇವ್ರನ್ನ ಯಾಕೆ ಸೇರಿಸಿಲ್ಲ, ಅದು ನನಗೆ ಕೇಳೋ ಹಕ್ಕಿದೆ. ನನ್ನ ಅಧಿಕಾರದ ಮೇಲೆ ಅವರೂ ಆಕ್ಷನ್ ಮಾಡಬೇಕು. ಹಾಗಂತೇಳಿ ಚುನಾವಣಾ ಸ್ವಾಯತ್ತ ಸಂಸ್ಥೆ ನೀನು ಹೇಳ್ತಿಲ್ಲ ಕೇಳಬೇಕು ಅನ್ನೋ ನೀತಿ ಎಲ್ಲೂ ಇಲ್ಲ.
ಅವರು ಒಂದು ನಮ್ಮನ್ನು ಅಸಿಸ್ಟೆನ್ಸ್ ತಗೊಂಡೇ 100% ನಮಗೆ ವಿಶ್ವಾಸ ಅಂತ ಇಲ್ಲ ಸರ್. BLO ಇಸ್ ದಿ ಮೇನ್ ಪರ್ಸನ್. ಅವ್ನು ಹೇಳಿದ್ರು ಕೊಟ್ಟಂತ ನೀವೆಲ್ಲ ಸ್ವಲ್ಪ ಇರಿ ಸರ್. ಒಂದ್ ನಿಮಿಷ ಟೈಮ್ಗಳು ಅದು ಅವ್ರು ಆಮೇಲೆ ಹೇಳಿದ್ರಲ್ಲ 14 ದಾಖಲೆಗಳು ಆರಂಭ ಅವ್ರು ಡೌಟ್ಫುಲ್ ಅಷ್ಟೊತ್ತಿಗೆ ಮ್ಯಾಪಿಂಗ್ ಮಾಡ್ತಾ ಇದಾರೆ. ಈಗ ಅಕ್ಟೋಬರ್ ಅಲ್ಲಿ ಬಂದಿರೋದು ಆಲ್ರೆಡಿ ನಡೀತಾ ಇದೆ. ನಾನು ಟೈಮ್ ಕೊಟ್ಟಿರೋದು ನೋಟಿಸ್ ಅವ್ರಿಗೆ 15 ದಿನ. ಅಧಿಕಾರ ಇವ್ರು ಹೇಳಿದ್ರಲ್ಲ ಇಷ್ಟು ದಾಖಲೆಗಳಲ್ಲಿ ಮುಖ್ಯವಾದ ದಾಖಲೆಗಳು ಇದ್ದಂಥ ಸಂದರ್ಭದಲ್ಲಿ ಕೊಡ್ಲೇಬೇಕು. ಇನ್ನೊಂದು ಕೇಳಿದ್ರೆ ನೀವು ನಾನು ಅಲ್ಲಿಂದ ಮದುವೆಯಾಗಿ ಬಂದಿದ್ದೀನಿ, ಇಲ್ಲಿ ನಾನು ಓಟ್ ಇಲ್ಲ ಅಂತ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬಂದು ನಿಮ್ಮ ಮನೆಯ ಒಂದು ಮನೆಯಲ್ಲಿ ಇಂಥ ಮನೆಯಲ್ಲಿ ವಾಸವಾಗಿದ್ದೀನಿ ಅಂತ ಕೊಟ್ರೆ ನಾಳೆನೇ ಸೇರಿಸ್ತಾರೆ ಮೇಡಮ್. ವಾಸವಾಗಿದ್ದೀನಿ ಅಂತ ಕೊಟ್ರೆ ಏನ್ ಕೊಡ್ಬೇಕು ಅದನ್ನ ಹೇಳ್ರಿ ಮೇಡಮ್. ಅಗ್ರಿಮೆಂಟ್ ಇರುತ್ತೆ ಮೇಡಮ್, ಅಗ್ರಿಮೆಂಟ್ ಇರುತ್ತೆ. ಇಲ್ಲಿ ಮದುವೆಯಾಗಿ ಬಂದಿದ್ರೆ ಒಂದು ಮದುವೆಯಲ್ಲಿ ಪತ್ರಿಕೆ ಇರುತ್ತೆ. ಇಲ್ಲ ಈಗ ನನ್ನ ಮನೇಲಿ ಬಾಡಿಗೆ ತಗೊಂಡಿದ್ರೆ ರೆಂಟ್ ಅಗ್ರಿಮೆಂಟ್ ಇರುತ್ತೆ. ಅಥವಾ ನಿಮ್ದು ಗ್ಯಾಸ್ ಇದ್ರೆ ರೆಂಟ್ ಅಗ್ರಿಮೆಂಟ್ ಗಂಡನ ಹೆಸರು ಮೇಲೆ ಇರುತ್ತೆ. ಇದ್ರೂ ತೊಂದರೆ ಇಲ್ಲ ಮೇಡಮ್, ಇದ್ರೂ ತೊಂದರೆ ಇಲ್ಲ. ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ಸಾಕು ಮೇಡಮ್. ಒಂದು ಸಪೋರ್ಟೆಡ್ ಡಾಕ್ಯುಮೆಂಟ್ ಕೇಳ್ತಾರೆ ಮೇಡಮ್ ಅಷ್ಟೇನೆ. ಇಲ್ಲಿ ಡೌಟ್ ಬರ್ತಿರೋದಲ್ಲ ಎಲ್ಲಿ ಗೊತ್ತಾ, ಈಗ ಸರ್ ಹೇಳಿದ್ದು ಅದನ್ನೇ